ಫಸ್ಟ್ ಟೈಮ್ ಈ ಥರ ಒಬ್ಬಳೇ ಬಂದು ತೊಗೊತಾ ಇರೋದು ಸ್ಯಾರಿನ. ಫಸ್ಟ್ ಸ್ಯಾಲ್ರಿಯಿಂದ ನಿನಗೆ ಸೀರೆ ತಂದಿದ್ದೀನಿ ನೋಡು. ಹಲೋ ಎವ್ರಿವನ್, ವೆಲ್ಕಮ್ ಟು ಚಂದನ ಗೌಡ ಯೂಟ್ಯೂಬ್ ಚಾನಲ್. ಇದು ಆ್ಯಕ್ಚುಲಿ ಸ್ಯಾಟರ್ಡೆ ಆಫ್ಟರ್ನೂನ್ ಲಂಚ್ ಟೈಮ್. ನಾನು ನನ್ನ ಕಲಿಗಿಬ್ಬರು ಕೂಡ ಊಟ ಮಾಡ್ಕೊತಾ ಇದ್ವಿ. ಇವತ್ತೆಲ್ಲ ಕೆಲಸ ಮುಗಿದ್ಮೇಲೆ ಡೈರೆಕ್ಟ್ ಊರಿಗೆ ಬಸ್ಸಲ್ಲಿ ಹೊರಟ್ಬಿಡೋಣ ಅಂತ ಅಂದ್ಕೊಂಡೆ. ಊಟ ಎಲ್ಲ ಮುಗಿಸ್ಕೊಂಡು ಆ್ಯಸ್ ಯೂಶುವಲ್ ನನ್ನ ಫೇವ್ರೆಟ್ ಕಾಫಿ ಕಂಪಲ್ಸರಿ ಇರಲೇಬೇಕು ಕುಡ್ಕೊಂಡು ಎಲ್ಲ ಮುಗ್ದಾದ್ಮೇಲೆ ಕೆಲಸ ನೀವು ನೋಡ್ಬೋದು ಎಷ್ಟು ರಶ್ ಇದೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಅಂತ. ನಾನ್ ಸ್ಟಾಪ್ ಬಸ್ ಈ ಥರ ಮೈಸೂರಿಗೆ ಹೋಗ್ತಿದ್ದೀವಿ ಬ್ಯಾಂಗ್ಳೂರಿಂದ ಅಂತ ಅಂದರೆ ಫುಲ್ ರಶ್ ಇರುತ್ತೆ ಗೈಸ್. ಅದರಲ್ಲೂ ಈ ವೀಕೆಂಡು ಫೆಸ್ಟಿವಲ್ ಅಂತೆಲ್ಲ ಅಂದರೆ ಕೇಳಬೇಕಾ. ಬಟ್ ಒನ್ಸ್ ನಾವು ಹತ್ಮೇಲಂತೂ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ಹೋಗ್ಬಿಡುತ್ತೆ. ಸಬರ್ ಮೈಸೂರು ಬಸ್ ಸ್ಟ್ಯಾಂಡ್ಗೆ ಬಂದಾದಮೇಲೆ ಅಲ್ಲಿಂದ ನಾನು ಆಟೋನ ಬುಕ್ ಮಾಡಿಕೊಂಡು ಹೊರಟೆ. ನಮ್ಮ ಅಜ್ಜಿಗೆ ನಾನು ಸ್ಯಾರಿ ತೊಗೊಂಡು ಹೋಗೋಣ ಅಂತ ಸರ್ಪ್ರೈಸಲ್ಲಿ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮೈಸೂರು ವ್ಯೂ ನೋಡಿ ಗೈಸ್, ಇಫ್ ಯು ಕಂಪೇರ್ ಬ್ಯಾಂಗ್ಳೂರ್, ಅವರ್ ಮೈಸೂರು ಇಸ್ ಲೈಕ್ ಅಮೇಝಿಂಗ್. ಅದರಲ್ಲೂ ಈವ್ನಿಂಗ್ ವ್ಯೂ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಮ ಊರು ನಮ್ಗೆ ಯಾವಾಗಲೂ ಸ್ವರ್ಗನೇ ಅಲ್ವಾ. ತುಂಬ ಚೆನ್ನಾಗಿರೋದು ಕುಡಿ. ಅವ್ರಿಗೆ ಒಂದು ಸ್ವಲ್ಪ ಬ್ಲೂಯಿಶ್ ಆ ಥರ ಇಷ್ಟ. ಒಳ್ಳೆ ಕಲೆಕ್ಷನ್ಸ್. ಲೇಟೆಸ್ಟ್ ಯಾವ್ದು ಬಂದಿದೆ? ಫಸ್ಟ್ ಟೈಮ್ ಈ ಥರ ಒಬ್ಬಳೇ ಬಂದು ತೊಗೊತಾ ಇರೋದು ಸ್ಯಾರಿನ. ಆಲ್ರೆಡಿ ಲೇಟ್ ಆಗಿತ್ತು, ಜೊತೆಗೆ ಅಜ್ಜಿ ಮನೆಗೆ ಬೇರೆ ಹೋಗಬೇಕಿತ್ತು. ಸೊ ಎಲ್ಲ ಕಲೆಕ್ಷನ್ಸ್ ಏನೇನಿದೆ ಎಲ್ಲನೂ ಒಂದು ಕಡೆಯಿಂದ ನೋಡಿಕೊಂಡು ಫೈನಲಿ 2 ಸ್ಯಾರಿನ ಸೆಲೆಕ್ಟ್ ಮಾಡಿದೆ. ಎಸ್, ನನಗೆ ಇದು ಮತ್ತು ಇದು ಇವೆರಡರಲ್ಲಿ ಕನ್ಫ್ಯೂಷನ್ ಇರೋದು ಯಾವ್ದು ತೊಗೋಬೇಕು ಅಂತ. ಬಟ್ ನಾನು ಅದನ್ನು ಚೂಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿದೆ ಬಟ್ ಏನೋ ಒಂಥರ ಮಿಸ್ಸಿಂಗ್, ಇಷ್ಟ ಆಗಲಿಲ್ಲ ಅಂದರೆ ಅಂತ. ಎರಡರಲ್ಲಿ ಯಾವ್ದು ತೊಗೊಳ್ಳೋದು ಅಂದರೆ ಕನ್ಫ್ಯೂಷನಲ್ಲಿದ್ದೀನಿ. ದಿಸ್ ಈಸ್ ಗುಡ್ ಆರ್ ದಿಸ್ ಈಸ್ ಗುಡ್, ಕನ್ಫ್ಯೂಷನ್ ಗೈಸ್. ನೋಡಿ, ಅದನ್ನು ನೋಡಿದ್ರೆ ಇದ್ಬೇಕು ಅನಿಸುತ್ತೆ, ಇದನ್ನು ನೋಡಿದ್ರೆ ಇರಬೇಕು ಅನಿಸುತ್ತೆ. ಫುಲ್ ಕನ್ಫ್ಯೂಷನ್. ಫೈನಲಿ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ. ನಮ್ಮ ಅಜ್ಜಿ ಹತ್ರ ಈ ಕಲರ್ ಸ್ಯಾರಿ ಇರಲಿಲ್ಲ ಗೈಸ್. ನಮ್ಮ ತಾತ ತೀರೋದ್ಮೇಲೆ ನಮ್ಮ ಅಜ್ಜಿಗೆ ಏನಾದರೂ ಬೇಕು ಅಂದರೆ ನಮ್ಮ ಅಜ್ಜಿ ಯಾರನ್ನೂ ಕೇಳಲ್ಲ. ತನಗೆ ಏನು ಆಸೆ ಇತ್ತು ಪ್ರತಿಯೊಂದನ್ನು ತನ್ನ ಮನಸ್ಸಲ್ಲಿ ಬಚ್ಚಿಟ್ಕೊಂಡೇ ಇರ್ತದೆ ನಮ್ಮ ಅಜ್ಜಿ. ಸೊ ನನಗೇನು ಅನಿಸುತ್ತೆ ಅಂದರೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಆಸೆಗಳನ್ನ ನಮ್ಮ ಅಜ್ಜಿಗೆ ನಾನು ಪೂರೈಸಬೇಕು ಅನ್ನೋದೇ ನನಗಿರೋದು. ನಾನು ಬದುಕಿರೋವರೆಗೂ ನಮ್ಮ ಅಜ್ಜಿನ ನಾನು ಚೆನ್ನಾಗಿ ನೋಡ್ಕೊಬೇಕು. ಬಿಕಾಸ್ ನಮ್ಮ ತಾತ ನಮ್ಮ ಅಜ್ಜಿಗೆ ಏನೂ ಕೊರತೆ ಮಾಡಿರಲಿಲ್ಲ. ಸೊ ಅಟ್ಲೀಸ್ಟ್ ಅದನ್ನು ನಮ್ಮ ಕೈಲಿ ಪೂರೈಸೋಕ್ಕಾಗಲಿಲ್ಲ ಅನ್ನೋದು ಅಲ್ಪ ಸ್ವಲ್ಪ ಒಂದು ಮುಖದಲ್ಲಿ ನಗು ಬರ್ಸೋಕ್ಕಾಗ್ಬೋದು ಅನ್ನೋದೇ ನನ್ನ ಒಂದು ಆಶಯ. ಸೊ ಇವತ್ತು ನನಗೆ ನನ್ನ ಒಂದು ಸಂಬಳದಲ್ಲಿ ನಮ್ಮ ಅಜ್ಜಿಗೆ ಕೊಡಿಸೋದು ನನಗೆ ತುಂಬಾ ಖುಷಿ ತಂದುಕೊಡುವಂತಹ ವಿಷಯ. ನೋಡೋಣ ಅಜ್ಜಿ ಎಷ್ಟು ಖುಷಿ ಪಡ್ತಾರೆ. ಈಗ ನಾನು ಡೈರೆಕ್ಟ್ ಅಜ್ಜಿ ಮನೆಗೆ ಹೋಗ್ತಾಯಿದ್ದೀನಿ. ಬಿಕಾಸ್ ಏನಕ್ಕೆ ಮನೆಗೆ ಹೋಗ್ದೇ ಅಜ್ಜಿ ಮನೆಗೆ ಹೋಗ್ತಾಯಿದ್ದೀನಿ ರೀಸನ್ ಇದೆ, ಹೇಳ್ತೀನಿ. ಏನೋ ಒಳಗೆ ಬಾವಾ ಬರ್ತೀನಿ ಅವಾ, ಒಳಗೆ ಬಾವಾ ಅವಾ, ಒಳಗೆ ಬಾ. ಅದೇ ಹೇಳ್ಬಿಡ್ತಾವ, ಅದೇ ಹೇಳೋರೆ ಕಟ್ಟೆ. ಅವ ಫಸ್ಟ್ ಸ್ಯಾಲ್ರಿಯಿಂದ ನಿನಗೆ ಸೀರೆ ತಂದಿದ್ದೀನಿ ನೋಡು, ನೋಡು ಹೆಂಗಿದೆ ಅಂತ. ಮಾವ ಚೆನ್ನಾಗಿದ್ದೀರಾ? ಹ್ಞೂ, ಇಷ್ಟ ಆಗಲಿಲ್ಲ ಅಂದ್ರೂ ಬದಲಾಯಿಸ್ಕೊಳ್ಬೋದು. ಹಾಂ, ವಡೆ ನೋಡುವ ಚೆನ್ನಾಗಿದೆ. ಚೆನ್ನಾಯ್ತೇನೆ ನೋಡವ. ಇಷ್ಟ ಆಗಲಿಲ್ಲ ಅಂದ್ರೆ ಬದಲಾಯಿಸ್ಕೋಬೋದು. ನಂಗೆ ಗೊತ್ತಿತ್ತು ಹಿಂಗೆ ಇದೆ ಡೈಲಾಗ್. ಗುಬ್ಬಿ ನೋಡು ವಡೆ ತಿನ್ಬೇಕಾ ಅಂತವಳೆ. ಅದು ನಮ್ಮ ಗುಬ್ಬಿ ಮಾತಾಡ್ಸೋ ಸ್ಟೈಲ್ ಇವಾಗ ಬಂದ ಅನ್ನೋದು ಗೊತ್ತಾಕಿಲ್ವಲ್ಲ. ಚೆನ್ನಾಯ್ತವ, ಬದಲಾಯಿಸೋಣ? ಇಲ್ಲಿ ನೋಡಿದಿ ಫ್ರೆಶ್ ಹಾಯ್ ಅನು. ಎಸ್, ಕೊಡೆ ಹಾಕವ ಅಂದ್ರೆ ಇಷ್ಟೊಂದು ಹೊಡೆ ಹಾಕೈತೆ ಅಲ್ವಾ? ಕೈ ತುಂಬ ಆಗ್ತದೆ ನಮ್ಮವ್ವ. ಹಾಂ, ತಿಂತೀನಿ. ಹ್ಞೂ.
ಎಲ್ಲರೂ ಒಟ್ಟಿಗೆ ಊಟ ಮಾಡ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಗೈಸ್, ಅಂದರೆ ಯುಗಾದಿ ಹಬ್ಬದ ದಿನ. ನಾವು ಹಬ್ಬ ಸೆಲೆಬ್ರೇಟ್ ಮಾಡೋ ಹೋಗಿಲ್ಲ ಈ ಸಲ. ಹಾಗಂತ ಅಜ್ಜಿ ಮನೇಲೂ ಏನು ಸೆಲೆಬ್ರೇಟ್ ಮಾಡ್ತಿರಲಿಲ್ಲ. ಬಟ್ ನಾನು ಏನಕ್ಕೆ ಬಂದೆ ಅಂತ ಅಂದರೆ, ನಮ್ಮ ಅಪ್ಪ ಅವರ ಅಣ್ಣ, ನಮ್ಮ ದೊಡ್ಡಪ್ಪ ಅವರು ತೀರೋಗಿರೋದ್ರಿಂದ, ಮನೆ ಸೂತ್ಕ ಆಗಿರೋದ್ರಿಂದ ನಾವು ಹಬ್ಬನ ಸೆಲೆಬ್ರೇಟ್ ಮಾಡೋ ಹೋಗಿರಲಿಲ್ಲ. ಹಾಗಾಗಿ ಡೈರೆಕ್ಟ್ ಅಜ್ಜಿ ಮನೆಗೆ ಬಂದ್ವಿ ಎಲ್ಲರೂ ಕೂಡ. ಇವತ್ತು ಬೆಳಿಗ್ಗೆ ಮಾರ್ನಿಂಗ್ ನಾನು ಎಲ್ಲ ಕೆಲಸ ಮಾಡಾದ್ಮೇಲೆ ಕಾಫಿ ಮಾಡ್ಕೊತಾ ಇದ್ದೀನಿ. ಹೋಮ್ ಮೇಡ್ ಕಾಫಿ, ನಾವು ಮಾಡ್ಕೊಳ್ಳೋ ಕಾಫಿಲಿ ಆಗೋ ಖುಷಿ ಎಷ್ಟು ಖುಷಿ ಅಂದರೆ ನನಗಂತೂ ಫೇವ್ರೆಟ್. ಇದು ಯುಗಾದಿ ಹಬ್ಬದಲ್ಲಿ ಎಣ್ಣೆ ಸ್ನಾನ ಮಾಡ್ಕೊಳ್ಳೋದು. ಗೈಸ್, ನಮ್ಮ ಅಜ್ಜಿ ಅಂದರೆ ನಮ್ಮ ಅವ್ವಂಗೆ ನಾನು ಸ್ಯಾರಿ ತಂದು ಕೊಟ್ಟಾಗ ತುಂಬಾ ಖುಷಿ ಆಯಿತು. ಅದನ್ನು ಹೇಗೆ ವ್ಯಕ್ತಪಡಿಸೋದು ಅನ್ನೋದು ಗೊತ್ತಾಗಲ್ಲ ಅಷ್ಟೇ ಅವ್ರಿಗೆ. ನಮ್ಮ ಮಾಮಂದಿರಿಗಾಗಿರ್ಬೋದು, ನಮ್ಮ ಅಜ್ಜಿಯಂದಿರಿಗೆ, ಬೇರೆಯವ್ರಿಗೆಲ್ಲರಿಗೂ ನನ್ನ ಮೊಮ್ಮಗಳು ತಂದಿರೋದು ನೋಡಿ ಅಂತ ತೋರಿಸ್ತಾ ಇದ್ರು. ಯೂಶಲಾಗಿ ಅಜ್ಜಿಗೆ ಸ್ಯಾರಿನ ಒಪ್ಸೋದು ತುಂಬಾ ಕಷ್ಟ. ತಾತನಿಗೆ ನಂಗೆ ಹಿಂಗಿರಬೇಕು ಹಂಗಿರಬೇಕು ಅಂತ ಅಂತಿದ್ದವರು, ಈಗ ನಾನು ತಂದು ಕೊಟ್ಟಾಗ ಆ ಖುಷಿನ ವ್ಯಕ್ತಪಡ್ಸೋಕ್ಕಾಗದೆ ಖುಷಿ ಪಡ್ಕೊತಾ ಇದ್ರು ಮನಸ್ಸಲ್ಲೇ. ಹೇಳಿ ಬಿಡವ, ಬಾಯ್ ಬಾಯ್. ಬತ್ತಿ ಕಣವ, ಬಾಯ್. ಎಲ್ರಿಗೂ ಬಾಯ್ ಹೇಳಿ ನಾನು ನನ್ನ ತಂಗಿ ನಮ್ಮ ಮನೆಗೆ ಹೋದ್ವಿ, ನಮ್ಮೂರಿಗೆ. ಅಮ್ಮನ್ನ ನೋಡಬೇಕಿತ್ತು, ಹಾಗಾಗಿ ಎಲ್ಲರಿಗೂ ಬಾಯ್. ಬತ್ವಿ ಬಾಯ್. ಬಾಯ್.